ದಾವಣಗೆರೆ ಮಿನಿ ಸಮರಕ್ಕೆ ಕಾಂಗ್ರೆಸ್ ಕೊನೆ ಕಸರತ್ತನ್ನ ನಡೆಸ್ತಾ ಇದೆ. ಪ್ರಚಾರದ ಕಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಕನಕಪುರ ಬಂಡೆ ಡಿಕೆ ಶಿವಕುಮಾರ್. ಕ್ಲೈಮ್ಯಾಕ್ಸ್ ಹಂತದಲ್ಲಿ ಡಿಕೆಶಿಯಿಂದ ಮತದಾರರ ಓಲೈಕೆ ನಡೆಯುತ್ತಾ ಇದೆ. ನಗರ ದೇವತೆ ಶ್ರೀ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿದ್ದಾರೆ. ಬಳಿಕ ನಗರದಲ್ಲಿ ಬೃಹತ್ ರೋಡ್ ಶೋನಲ್ಲಿ ಶುಭಾರಂಭ ಆಗಿದೆ. ತೆರೆದ ವಾಹನದಲ್ಲಿ ಬಿರುಸಿನ ಪ್ರಚಾರ ನಡೆಸಿದ್ದಾರೆ ಡಿಸಿಎಂ. ದೊಡ್ಡಪೇಟೆ, ಭಾಷಾನಗರ, ಶಿವನಗರ, ಎಸ್ಎಸ್ಎಂ ನಗರದಲ್ಲಿ ಪ್ರಚಾರ ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಭರ್ಜರಿ ಸ್ವಾಗತ ಕೋರಲಾಯಿತು. ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬೃಹತ್ ಹಾರಗಳನ್ನು ಹಾಕಿ ಪಟಾಕಿ ಸಿಡಿಸಿ ಡಿಕೆಶಿ ಅವರನ್ನ ವೆಲ್ಕಮ್ ಮಾಡಿಕೊಂಡ್ರು. ಬಹಿರಂಗ ಪ್ರಚಾರದಲ್ಲಿ ಭಾಗಿಯಾಗಿದ್ದರು ತೆಲಂಗಾಣ ಸಚಿವ ಅಜರುದ್ದೀನ್, ಹಾಗೆ ಶಾಸಕ ಹ್ಯಾರಿಸು, ರಿಜ್ವಾನ್ ಅರ್ಷದ್, ಸಚಿವ ಎಸ್ ಮಲ್ಲಿಕಾರ್ಜುನ್, ಸಂಸದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಪ್ರಚಾರದಲ್ಲಿ ಭಾಗಿಯಾಗಿದ್ದರು. ಶಿವಕುಮಾರ್ ಎಂಟ್ರಿ ಕೊಟ್ಟಿದ್ದಾರೆ. ಈಗ ದಾವಣಗೆರೆ ದಕ್ಷಿಣದಲ್ಲಿ ಇವತ್ತು ಕೊನೆ ದಿನದ ಪ್ರಚಾರ 5 ಗಂಟೆಗೆ ತೆರೆ ಬೀಳುತ್ತೆ. ಬಹಿರಂಗ ಪ್ರಚಾರಕ್ಕೆ ರಿಜ್ವಾನು, ಹ್ಯಾರಿಸು ಎಲ್ಲ ಅಲ್ಪಸಂಖ್ಯಾತ MLAಗಳು, ಅಂದರೆ ಅಲ್ಲಿ ಮುಸ್ಲಿಂ ಓಟ್ಗಳ ಮೇಲೆ ಕಣ್ಣು ಹಾಕಿದ್ದಾರೆ. ಎಲ್ಲ 80,000 ಕೂಡ ನಮಗೆ ಬೀಳುತ್ತೆ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ. ಶ್ರೀ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ಡಿಕೆ ಶಿವಕುಮಾರ್ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಬೃಹತ್ ರೋಡ್ ಶೋ ಕೂಡ ಆರಂಭ ಆಗಿದೆ. ಈಗ ಸಾಕಷ್ಟು ಕಾಂಗ್ರೆಸ್ನ ಕಾರ್ಯಕರ್ತರು ಅಲ್ಲಿ ಜಮಾವಣೆಗೊಂಡಿದ್ದಾರೆ. ದೊಡ್ಡ ಮಟ್ಟದ ಬೆಂಬಲ ಸಿಗ್ತಾ ಇದೆ ಸಮರ್ಥ ಶಾಮ್ನೂರ್ ಅವ್ರಿಗೆ. ಗೆಲುವಿನ ಹುಮ್ಮಸ್ನಲ್ಲಿದ್ದಾರೆ. ಸುಮಾರು 25,000-30,000 ಲೀಡಲ್ಲಿ ಗೆಲ್ತೀವಿ ಅನ್ನುವಂಥ ವಿಶ್ವಾಸ ಅವ್ರಿಗಿದೆ. ಡಿಕೆ ಶಿವಕುಮಾರ್ ಅವರು ಕೂಡ ಬಹಳ ಪ್ರತಿಷ್ಠೆಗೆ ತೆಗೆದುಕೊಂಡಿದ್ದಾರೆ ಈಗ. ಯಾಕೆಂದರೆ ಅವರು KPCC ಅಧ್ಯಕ್ಷರಾದ ಮೇಲೆ 136 ಸಂಖ್ಯೆ ಏನು ಆರಂಭದಲ್ಲಿ ಬಂದು 23 ಚುನಾವಣೆಯಲ್ಲಿ ಈಗ 138-40 ಆಗಿದೆ. ಈಗ ಇದೆರಡು 142. ಖಂಡಿತವಾಗ್ಲೂ ಒಂದು ದೊಡ್ಡ ಮೆಜಾರಿಟಿ ಆಗುತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ. ಇದು ಸರ್ಕಾರ ಮ್ಯಾಜಿಕ್ ನಂಬರ್ ಏನು ಅದಕ್ಕೆ ಯಾವುದೇ ರೀತಿಯಾದಂಥ ಒಂದು ಸಂಬಂಧ ಪಡೋದಿಲ್ಲ. ಮ್ಯಾಜಿಕ್ ನಂಬರ್ ಮೀರಿದಂಥ ಒಂದು ನಂಬರ್ಸು ಕಾಂಗ್ರೆಸ್ ಹತ್ತಿರ ಇದೆ. ಆದರೆ ಜನರ ನಾಡಿ ಮಿಡಿತ ಗೊತ್ತಾಗುತ್ತೆ. ಇಲ್ಲಿ ಜನರು ಯಾರು ಪರವಾಗಿದ್ದಾರೆ, ಗ್ಯಾರಂಟಿಗಳಿಗೆ ಜನರು ವೋಟ್ ಮಾಡಿದಾರಾ ಇಲ್ವಾ, 28 ಚುನಾವಣೆ ಏನಾಗಬಹುದು ಅಂದರೆ ನಮಗೊಂದು ಅಂದಾಜು ಸಿಗಬಹುದು. ಯಾಕೆಂದರೆ 3 ವರ್ಷ ಆಯ್ತು ಈಗ ಸರ್ಕಾರ ಅಧಿಕಾರಕ್ಕೆ ಬಂದು ಹತ್ತಿರ. ಈ ಬೈ ಎಲೆಕ್ಷನ್ ಅಂತ ಬಂದಾಗ ಆಡಳಿತ ಯಾವ ಪಕ್ಷದಲ್ಲಿರುತ್ತೋ ಬಹುತೇಕವಾಗಿ ಅದೇ ಪಕ್ಷಗಳು ಗೆದ್ದಂಥ ಉದಾಹರಣೆಗಳಿದ್ದಾವೆ. ಹಿಂದೆ ನಾವು ನೋಡಿದ್ವಿ ಶಿಗ್ಗಾಂವು, ಸಂಡೂರನ್ನ ಗೆದ್ದರು ಕೂಡ. ಹಾಗೆಯೇ ಅಲ್ಲಿ ಸುರಪುರ, ಅಲ್ಲೂ ಕೂಡ ಅಷ್ಟೇ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದರು. ಇವೆಲ್ಲ ನೋಡಿದಾಗ ಅಲ್ಲೇ ಏನದಿರುತ್ತಲ್ವ, ಅದು ಆಡಳಿತ ಪಕ್ಷದ ಪರವಾಗಿರುತ್ತೆ ಬಹುತೇಕವಾಗಿ. ಇಲ್ಲಿ ದಾವಣಗೆರೆ ದಕ್ಷಿಣ ಅಂತ ಬಂದಾಗ ಸಮರ್ಥ ಶಾಮ್ನೂರ್ ಅವರು ಸಮರ್ಥವಾದಂಥ ಅಭ್ಯರ್ಥಿ ಅಂತ ಕಾಂಗ್ರೆಸ್ ನಾಯಕರು ಹೊಗಳ್ತಾ ಇದ್ದಾರೆ. ಗ್ಯಾರಂಟಿಗಳನ್ನ ಮುಂದೆ ಇಟ್ಟು ಓಟನ್ನು ಕೇಳ್ತಾ ಇದ್ದಾರೆ. ಘಟಾನುಘಟಿ ನಾಯಕರು ಎಂಟ್ರಿ ಕೊಡ್ತಾ ಇದ್ದಾರೆ. ಇಡೀ ಸರ್ಕಾರವೇ ಹೋಗಿ ಪ್ರಚಾರವನ್ನು ಮಾಡ್ತಾ ಇದೆ. ಮತ್ತು ಅಲ್ಪಸಂಖ್ಯಾತರ ಅಸಮಾಧಾನ ಕೂಡ ಬಗೆಹರಿದಿದೆ. SS ಮಲ್ಲಿಕಾರ್ಜುನ್ ನೋಡಿ, ಅವ್ರ ತಂದೆ ಏನಿದ್ದಾರೆ ಸಮರ್ಥ ಅವರ ತಂದೆ, ಸದ್ಯಕ್ಕೆ ಮಿನಿಸ್ಟ್ರು, ತಾಯಿ MP, ಅವ್ರ ತಾತ MLA ಆಗಿದ್ದಂಥವ್ರು. ಹಾಗೆ ಕುಟುಂಬದ ವರ್ಚಸ್ಸು ಕೂಡ ದಾವಣಗೆರೆಯಲ್ಲಿ ಕೆಲಸ ಮಾಡ್ಬೋದು ಅನ್ನುವಂಥ ಆತ್ಮವಿಶ್ವಾಸ ಇದೆ. ಮತ್ತು ಡಿಕೆ ಶಿವಕುಮಾರ್ ಅವರ ಆಶೀರ್ವಾದ ಕೂಡ ಈಗ ಸಮರ್ಥ ಅವರಿಗೆ ಸಿಕ್ಕಿದೆ. ಆರಂಭದಲ್ಲಿ ಕೆಲವೊಂದಿಷ್ಟು ಮುನಿಸುಗಳಿತ್ತು, ಆದರೆ ಇದೆಲ್ಲವೂ ಕೂಡ ಈಗ ಬಗೆಹರಿದಂಗೆ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯನವರು ಬಂದು ಹೋಗಿದ್ರು, ಆದರೆ ಡಿಕೆ ಶಿವಕುಮಾರ್ ಯಾಕೆ ಬರ್ತಾ ಇಲ್ಲ ಅನ್ನುವಂಥ ಒಂದು ಪ್ರಶ್ನೆ ಇತ್ತು. ಬಟ್ ಕಾರಣಾಂತರಗಳಿಂದ ಬರೋಕ್ಕಾಗಿರಲಿಲ್ಲ. ಇವತ್ತು ಕೊನೆ ದಿನದ ಪ್ರಚಾರದಲ್ಲಿ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗಿದ್ದಾರೆ. ಮಹಿಳೆಯರು ಕೂಡ ಆರತಿಯನ್ನು ಬೆಳಗಿ ಅವರನ್ನು ಸ್ವಾಗತ ಮಾಡಿದರು. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತಷ್ಟು ಹುರುಪನ್ನು ತಂದು ಕೊಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು.
ಮಹಿಳಾ ಅಭಿಮಾನಿಗಳು ಕೂಡ ಕಿಕ್ಕಿರಿದು ತುಂಬಿದ್ದಾರೆ. ಟೆಂಪಲ್ ರನ್ ಮಾಡಿದ್ದಾರೆ. ಅಲ್ಲಿ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ತಾವೇ ಮತಯಾಚನೆಯನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಸಚಿವ ಸುಧಾಕರು, ಶಾಸಕ ಶಿವಲಿಂಗೇಗೌಡರು, ರಿಜ್ವಾನ್ ಅವರು, ಬಹುತೇಕವಾಗಿ 10ರಿಂದ 12 ಜನ MLAಗಳು ಅಖಾಡಕ್ಕೆ ಧುಮುಕಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ. ಅಲ್ಲಿ ಸ್ಥಳೀಯ ಶಾಸಕರು ಕೂಡ, ಸ್ಥಳೀಯ ನಾಯಕರು ಕೂಡ ಅವರಿಗೆ ಸಾಥನ್ನು ಕೊಡ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ಕ್ಲೈಮ್ಯಾಕ್ಸ್ ಅಂತ ಹೇಳ್ಬೋದು ಇದು. ಡಿ ಕೆ ಶಿವಕುಮಾರ್ ಅವರು ಕೂಡ ಅಷ್ಟೇ ಸರ್ಕಾರದ ಸಾಧನೆಗಳನ್ನು ಅಲ್ಲಿ ಜನರ ಮುಂದಿಟ್ಟು ಓಟನ್ನು ಕೇಳ್ತಾ ಇದ್ದಾರೆ.